ನಾನು ನಿಮ್ಮ ಅರ್ಚನಾ ಗೌಡ. ಇದು ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲ್. ಹೌದು, ಇಷ್ಟು ದಿವಸ ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ಸ್ಟೋರೀಸ್ನ ನೋಡ್ತಾ ಇದ್ರಿ, ಅಂದರೆ 1 ನಿಮಿಷ 1.5 ನಿಮಿಷದ್ದು. ಅಲ್ಲಿ ನಿಮಗೆ ಪೂರ್ತಿ ಕ್ಲಾರಿಫಿಕೇಷನ್ ಸಿಗದೆ ಇರ್ಬೋದು. ಸೊ ಇನ್ಮೇಲೆ ನೀವು ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ಮೇಲೆ ಪ್ರತಿ ವಾರನೂ ನಿಮಗೋಸ್ಕರ ಸತ್ಯವಾಗ್ಲೂ ನಡೆದಿರೋ ಆರರ್ ಘಟನೆಗಳನ್ನು ನಾನು ತಂದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೈ ಡಿಯರ್ ಆರರ್ ಸ್ಟೋರಿ ಲಿಸ್ನರ್ಸ್, ಎಲ್ಲರೂ ಕೂಡ ಸ್ಟೋರಿ ಕೇಳೋದಕ್ಕೆ ರೆಡಿಯಾಗಿರ್ತೀರ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಸ್ಟೋರಿ ಅಲ್ಲ, ನಿಜವಾಗ್ಲೂ ನಡೆದಿರೋ ಘಟನೆ ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಈ ಒಂದು ಘಟನೆ ನಡೆದಿರೋದು ನನ್ನ ಸ್ನೇಹಿತನ ಜೀವನದಲ್ಲೇ. ಹೌದು, ಅವನಿ ಕಥೆನ ನನಗೆ ಹೇಳಿದಾಗ ನನಗೆ ತುಂಬಾ ಭಯ ಆಗಿಬಿಟ್ಟಿತ್ತು. 1-2-3 ದಿವಸ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ಅಂದ್ಕೊಳ್ಳಿ. ಬಟ್ ನಿಮಗೂ ಆ ಥರ ನಿದ್ದೆ ಕೆಡ್ಬೋದು. ಕಥೆನ ಕೇಳ್ಕೊಳ್ಳಿ. ಕತೆ ಎಲ್ಲ ನಿಜವಾಗ್ಲೂ ನಡೆದಿರೋ ಘಟನೆನ. ಈ ಒಂದು ಸ್ಟೋರಿನ ಅವ್ನು ನನಗೆ ಹೇಳುವಾಗ ಹೇಳಿದ, ಈ ಒಂದು ವಿಷಯನ ಎಲ್ಲಾದರೂ ಹೇಳುವಾಗ ನನ್ನ ಹೆಸರು ಹೇಳೋಕೆ ಹೋಗಬೇಡ ಅಂತ. ಸೊ ಆ ಒಂದು ಇಂಟೆನ್ಷನಿಂದ ನಾನು ಅವನ ಹೆಸರನ್ನ ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಬೇರೆ ಹೆಸರು ಕೊಟ್ಬಿಡೋಣ ನನ್ನ ಫ್ರೆಂಡ್ಗೆ. ಅವನ ಹೆಸರು ಮದನ್ ಅಂತ ಇಟ್ಕೊಳ್ಳಿ, ಓಕೆನಾ? ಮದನ್ ಮೂಲತಃ ಆಂಧ್ರಕ್ಕೆ ಸೇರಿರೋ ಹುಡುಗ. ಹೌದು, ಅವನ ಸ್ಟಡೀಸ್ನ ಅವನು ಹೈದರಾಬಾದ್ನಲ್ಲಿ ಮಾಡ್ತಾ ಇರ್ತಾನೆ. ಬಟ್ ಅವನ ಹುಟ್ಟೂರು ಬಂದ್ಬಿಟ್ಟು ಆಂಧ್ರದಲ್ಲಿ ಒಂದು ಹಳ್ಳಿಯಲ್ಲಿರುತ್ತೆ. ಸೊ ಅವ್ನ ಸ್ಟಡೀಸ್ ಏನಪ್ಪ ಮಾಡ್ತಾ ಇರ್ತಾರೆ ಅಂದರೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ. ಅದು ಒಂದು 2019 ಸುಮಾರಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅವ್ನು ಸ್ಟಡಿ ಮಾಡ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ಅವನಿಗೆ ಕಾಲೇಜಲ್ಲಿ ನಾರ್ಮಲ್ ಆಗಿ ರಜೆ ಬಿಡ್ತಾರೆ. ಕಾಲೇಜ್ ಹಾಲಿಡೇಸಲ್ಲಿ ಅವನು ಅವ್ರ ಊರಿಗೆ ಬರ್ತಾನೆ. ಅವ್ರ ಊರಿಗೆ ಬಂದಮೇಲೆ ಅವ್ನಿಗಿದ್ದು ಒಂದೇ ಆಟ, ನನಗೆ NS ಬೈಕ್ ತೊಗೊಳ್ಳೇಬೇಕು. ಬಿಕಾಸ್ ಎಲ್ಲರ ಹತ್ರನೂ ಬೈಕ್ ಇದೆ, ನನಗೂ ಬೈಕ್ ಬೇಕು. ಫ್ಯಾಮಿಲಿ ಮೆಂಬರ್ಸ್ಗೆ ಅವನು ಇದ್ರ ಬಗ್ಗೆ 1-2 ವರ್ಷದಿಂದ ಹೇಳ್ತಾನೆ ಇದ್ದ. ಯಾವಾಗ ಇಂಜಿನಿಯರಿಂಗ್ ಜಾಯ್ನ್ ಆದ ಆವಾಗಿಂದನೂ ಕೂಡ. ಸೊ ಆಲ್ರೆಡಿ ಅವ್ರ ಅಪ್ಪನೂ ಕೂಡ ಡಿಸೈಡ್ ಮಾಡಿಬಿಟ್ಟಿದ್ರು, ಈ ಸರಿ ರಜೆಗೆ ಬಂದಾಗ ನನ್ನ ಮಗನಿಗೆ NS ಬೈಕ್ ಕೊಡಿಸೋದೆ ಅಂತ ಹೇಳ್ಬಿಟ್ಟು. ಅದ್ರ ಪ್ರಕಾರ ಅವರಪ್ಪ ಅವನಿಗೆ NS ಬೈಕ್ನ ಕೊಡಿಸಿದ್ಮೇಲೆ ಅವನು ಕೂಡ ಬೈಕ್ನ ತೊಗೊಂಡ. ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಕ್ವಾಲಿಟಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ದ. ಫ್ರೆಂಡ್ಸ್ ಜೊತೆ ಕೂಡ ಸ್ಪೆಂಡ್ ಮಾಡ್ತಾ ಇದ್ದ. ತುಂಬಾ ಚೆನ್ನಾಗಿ ಅವನು ಹಾಲಿಡೇ ಹೋಗ್ತಾ ಇತ್ತು. ಬಟ್ ಅವತ್ತು ಅವನ ಫ್ರೆಂಡ್ ಆ ಪ್ಲಾನ್ ಮಾಡೋ ತನಕ ಮಾತ್ರನೇ. ಏನು ಆ ಪ್ಲಾನ್ ಅಂದರೆ, ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ ಟೋಟಲ್ 5 ಮೆಂಬರ್ಸ್ ಇರ್ತಾರೆ. ಅವ್ರ ಫ್ರೆಂಡ್ ಒಂದು ಪ್ಲಾನ್ ಮಾಡ್ತಾನೆ, ಮಚ್ಚ ನಮ್ಮ ಹತ್ರ ಇವಾಗ ಹೆಂಗಿದ್ರು 3 ಬೈಕ್ ಇದೆ, ನಾವು ಯಾವಾಗ್ಲೂ ನಮ್ಮ ಊರು ಬಿಟ್ಬಿಟ್ಟು ಇನ್ನೊಂದು ಊರ ಹತ್ರ ಹೈವೇ ಬರುತ್ತಲ್ವ, ಅಲ್ಲಿ ಹೋಗಿ ಟೀ ಕುಡ್ಕೊಂಬರ್ತೀವಿ. ಅದೇ ಥರ ಇವತ್ತು ನೈಟ್ ಹೋಗ್ಬಿಟ್ಟು ನಾವು ಟೀ ಕುಡ್ಕೊಂಬಿಟ್ಬರೋಣ ಅಂತ. ಮದನ್ಗೇನು, ಅವನಿಗೆ ಲೇಟ್ ನೈಟಲ್ಲಿ ಹೊರಗಡೆ ಹೋಗೋದು, ನೈಟ್ ರೈಡ್ ಹೋಗೋದಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವ್ನು ನೋ ಅನ್ನೋದಕ್ಕೆ ರೆಡಿನೇ ಇರಲ್ಲ. ಅದರಲ್ಲಿ ಬೇರೆ ಅವನ ಹತ್ರ ಹೊಸ ಬೈಕ್ ಬೇರೆ ಇತ್ತಾ, ತುಂಬಾ ಖುಷಿಯಲ್ಲಿ ಅವನು ಕೂಡ ಓಕೆ ಅಂತ ಹೇಳ್ಬಿಡ್ತಾರೆ. ಓಕೆ ಅಂತ ಹೇಳ್ಬಿಟ್ಟು ಅವರು ಮನೇಲಿ ಹೇಳ್ಬಿಟ್ಟು ಹೊರಡ್ತಾರೆ. ಅಮ್ಮ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಬಂದ್ಬಿಡ್ತೀನಿ ಬೇಗನೆ ಅಂತೇಳಿ ಮನೆ ಬಿಟ್ಟು 5 ಜನ ಹುಡುಗರು ಹೊರಡ್ತಾರೆ. 5 ಜನ ಹೊರಡುವಾಗ ರೈಡ್ ತುಂಬಾ ಚೆನ್ನಾಗಿತ್ತು. ರಾತ್ರಿ ಹೊತ್ತು ಬೆಳದಿಂಗಳು ತುಂಬಾ ಚೆನ್ನಾಗಿ ಅವ್ರ ರೈಡ್ ಕೂಡ ನಡೀತಾ ಇತ್ತು. ಸೊ ಅವ್ರು ಹೋಗ್ಬೇಕಾಗಿದ್ದ ಪ್ಲೇಸ್ಗೆ ಅವ್ರು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಟೀನ ಕೂಡ ಕುಡಿತಾರೆ. ಸೊ ದೇ ಎಂಜಾಯ್ ದೇ ಪಾರ್ಟಿ. ಹೌದು, ಅವ್ರ ಟೀ ಪಾರ್ಟಿ ಅವತ್ತು ತುಂಬಾ ಚೆನ್ನಾಗಾಯಿತು. ಟೀನ ಕೂಡ ಕುಡಿದ್ಬಿಟ್ಟು ಅಲ್ಲಿಂದ ಹೊರಡೋ ಕೂಡ ರೆಡಿಯಾದರು. ಅವರ ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಟೀ ಕುಡಿದು ಅಲ್ಲಿಂದ ಮತ್ತೆ ವಾಪಸ್ ಬಿಡೋದ್ರೊಳಗಡೆ ಆಲ್ರೆಡಿ ಟೈಮ್ ಸುಮಾರು ಒಂದು 12:30 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ರಿಟರ್ನ್ ಬಿಡ್ತಾರೆ. ರಿಟರ್ನ್ ಬಿಡುವಾಗ ಅವನ ಫ್ರೆಂಡ್ ಹೇಳ್ತಾನೆ, ಮಚ್ಚ ನಾನು ನಿಮಗಿಂತ ಫಸ್ಟು ಊರನ್ನ ತಲುಪ್ತೀನಿ. ಬಟ್ ಮದನ್ ಹೇಳ್ತಾನೆ, ನೋ ಡ್ಯೂಡ್, ನಾನೇ ಫಸ್ಟ್ ತಲುಪ್ತೀನಿ. ಯಾಕಂದರೆ ನನ್ನ ಹತ್ರ ಹೊಸ NS ಇದೆ. ನೋಡ್ರೋ, ನನ್ನ ಜೊತೆ ಯಾರು ಕುತ್ಕೋಬೇಡಿ, ನಾನೊಬ್ಬನೇ ಫಾಸ್ಟಾಗಿ ಊರು ತಲುಪ್ತೀನಿ. ನೀವು 3 ಜನ ಒಂದು ಬೈಕಲ್ಲಿ ಬನ್ನಿ, ನಾನು ಅವನು ಬಂದುಬಿಟ್ಟು ರೈಡ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ಅದ್ರ ಪ್ರಕಾರನೇ ಅವ್ರ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ, 3 ಜನ ಒಂದು ಬೈಕಲ್ಲಿ ಕುತ್ಕೊತಾರೆ. ಇಬ್ಬರು ಸಪ್ರೇಟ್ ಗಾಡಿ ತೊಗೊಂಡು ಅವರಿಬ್ಬರು ನಾನು ಫಸ್ಟಾ ನೀನು ಫಸ್ಟಾ ಅಂತ ರೇಸಿಗೆ ಹಿಡಿತಾರೆ. ಇದೇ ಥರ ರೇಸ್ ಮಾಡಿಕೊಂಡು ಗಾಡೀಲಿ ತುಂಬ ಸ್ಪೀಡಾಗಿ ಬರ್ತಾ ಇದ್ದ ಮದನ್. ಗಾಡೀಲೇನೋ ತುಂಬ ಸ್ಪೀಡಾಗಿ ಬರ್ತಾ ಒಂದೊಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಅವ್ರ ಫ್ರೆಂಡ್ಸ್ ಯಾರೂ ಕಾಣಿಸಲ್ಲ. ಸೊ ಅವನಿಗೆ ಫುಲ್ ಖುಷಿ, ನಾನೇ ಫಸ್ಟ್ ಊರು ತಲುಪ್ತೀನಿ, ಈ ರೇಸಲ್ಲಿ ನಾನೇ ಗೆಲ್ತೀನಿ. ಸೊ ಅದೇ ಥರ ಅವ್ನು ಹೋಗ್ತಾನೆ ಇದ್ದ. ಹೋಗ್ತಾ ರಸ್ತೆಯಲ್ಲಿ ಇನ್ನೇನು ಅವ್ರ ಊರಿಗೆ ಹೋಗ್ಬೇಕಂದ್ರೆ ಇನ್ನೊಂದು 2-3 ಊರು, ಅಂದರೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರು ಅಷ್ಟೇ ಡಿಸ್ಟೆನ್ಸಲ್ಲಿದ್ದ. ಆಗ ರಸ್ತೆ ಮಧ್ಯದಲ್ಲಿ ತಾತ ಲಿಫ್ಟ್ ಕೇಳೋ ಥರ ಅವನಿಗೆ ಕಾಣಿಸ್ತಾ ಇತ್ತು. ಅವನು ಹೋಗ್ತಾ ಇದ್ದ ಸ್ಪೀಡಲ್ಲಿ ಗಾಡಿನ ಸ್ಲೋ ಮಾಡಿ ಮತ್ತೆ ಬ್ಯಾಕ್ ಬಂದ. ಏನು ತಾತ ಇಷ್ಟೊತ್ತಿನಲ್ಲಿ ಹೊಲದಲ್ಲಿ ಏನು ಮಾಡ್ತಿದ್ಯಾ
ಆ ಅಜ್ಜ ಏನೂ ಮಾತಾಡಲ್ಲ. ಏನಿಲ್ಲ, ನನಗೊಂದು ಸ್ವಲ್ಪ ನೆಕ್ಸ್ಟ್ ಅಲ್ಲಿ ತನಕ ಬಿಟ್ಕೊಡು ಸಾಕು, ನಾನು ನಮ್ಮೂರು ತಲುಪ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ಮದನ್ ಓಕೆ ಕುತ್ಕೊಳ್ಳಿ ಅಂತ ಅಂದ. ತಾತನ ಕೂರಿಸ್ಕೊಂಡು ಮತ್ತೆ ಸ್ಪೀಡಾಗಿ ಗಾಡಿ ಹೊಡಿಯೋಕೆ ಶುರು ಮಾಡ್ದ. ತಾತ ಹೇಳ್ತಾನೆ, ಅಲ್ಲಪ್ಪ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ಯಾ ಒಬ್ಬಂಟಿಯಾಗಿ ಅಂತ. ಅದಕ್ಕೆ ಮದನ್ ಹೇಳ್ತಾನೆ, ತಾತ ನನ್ನ ಫ್ರೆಂಡ್ಸು ನನ್ನ ಹತ್ರ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ, ನಾನು ಅವ್ರಿಗೆ ಹೇಳಿದ್ದೀನಿ ನಾನೇ ಅವ್ರಿಗಿಂತ ಫಸ್ಟ್ ಮುಂದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಸೊ ಅದಕ್ಕೋಸ್ಕರ ಅವನು ಹೇಳ್ತಾನೆ, ತಾತ ನನ್ನ ಫ್ರೆಂಡ್ಸ್ ಏನಾದ್ರು ಹಿಂದೆ ಬರ್ತಾ ಇದ್ದಾರಾ, ತಿರುಗಿ ನೋಡು ಅಂತ. ಅದಕ್ಕೆ ಅಜ್ಜ ಹಿಂದೆ ತಿರುಗಿ ನೋಡಿ ಹೇಳ್ತಾನೆ, ಹೌದು ಅಲ್ಲಿ ಯಾರೋ ಸ್ವಲ್ಪ ದೂರದಲ್ಲಿ ಯಾರೋ ಬರ್ತಾ ಇರೋ ಥರ ಇದೆ ಮಗ ಅಂತ. ಆಮೇಲೆ ಮದನ್ ಹೇಳ್ತಾನೆ, ತಾತ ಇರು ಅವ್ನಿಗೆ ಹೆಂಗೆ ಚಮಕ್ ಕೊಡ್ತೀನಿ ಇವಾಗ ನೋಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇನ್ನೂ ತುಂಬ ಸ್ಪೀಡ್ ಮಾಡಿಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಶುರು ಮಾಡ್ತಾರೆ. ಅವ್ನು ಹೋಗ್ತಾ ಇರಬೇಕಾದ್ರೆ ತಾತ ಹೇಳ್ತಾರೆ, ಮಗನೇ ಹಿಂದೆ ತಿರುಗಿ ನೋಡು, ನಿನ್ನ ಫ್ರೆಂಡು ಕಾಣಿಸ್ತಾ ಇಲ್ಲ ಅಥವಾ ಬರ್ತಾ ಇಲ್ವಾ, ನನಗೇನೂ ಗೊತ್ತಾಗ್ತಿಲ್ಲ, ನನಗೆ ನೋಡೋಕ್ಕೂ ಗೊತ್ತಾಗ್ತಿಲ್ಲ. ಅದಕ್ಕೆ ಮದನ್ ಹೇಳ್ತಾನೆ, ತಾತ ನನಗೆ ಹಿಂದೆ ತಿರುಗಿ ನೋಡೋದಕ್ಕೆಲ್ಲ ಟೈಮ್ ಇಲ್ಲ, ಬಾ ಫಸ್ಟು ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೋಗ್ಬಿಟ್ಟು ನಿನ್ನ ಡ್ರಾಪ್ ಮಾಡಿಬಿಡ್ತೀನಿ ಅಂತ ಸ್ಪೀಡಾಗಿ ಹೋಗ್ತಾನೆ. ತಾತ ಇನ್ನೊಂದ್ಸರಿ ಹೇಳ್ತಾನೆ, ಒಂದ್ಸರಿ ನೋಡು ಪರವಾಗಿಲ್ಲ, ನಿನ್ನ ಫ್ರೆಂಡ್ ಅವನು ಇಲ್ವೋ ಅನ್ನೋದು ನಿನಗೂ ಗೊತ್ತಾಗುತ್ತೆ ಅಂತ. ಆದರೆ ಮದನ್ ಹೋಗ್ತಿದ್ದ ಸ್ಪೀಡಲ್ಲಿ ಅವನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಡಲ್ಲ. ತಾತ ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಗೆ ಎಲ್ಲಿಗೆ ಡ್ರಾಪ್ ಮಾಡಬೇಕೋ ಅಲ್ಲಿಗೆ ಡ್ರಾಪ್ ಮಾಡಿದ್ರೆ ಸಾಕ್ತಾನೆ, ನಾನು ಒಂದೇ ಸರಿ ಕೇಳಿದ್ದು ನನ್ನ ಫ್ರೆಂಡ್ ಬರ್ತಾ ಇದ್ದಾನ ಇಲ್ವಾ ಅಂತ ಹೇಳಿ ಅಂತ ಹೇಳ್ಬಿಟ್ಟು, ಇಷ್ಟು ಸರಿನೂ ನನಗೆ ಇನ್ಫಾರ್ಮೇಷನ್ ಕೊಡೋದು ಬೇಕಿಲ್ಲ ಅಂತ ತಮಾಷೆ ಮಾಡಿಕೊಂಡು ಗಾಡಿ ತೊಗೊಂಡು ಸ್ಪೀಡಾಗಿ ಹೊರಡ್ತಾನೆ. ಗಾಡಿ ತೊಗೊಂಡು ಅವನು ಸ್ಪೀಡಾಗೇನೋ ಹೊರಟ್ಬಿಟ್ಟು ಇನ್ನೇನು ಆ ತಾತ ಎಲ್ಲಿ ಸ್ಟಾಪ್ ಕೇಳಿದ್ರು ಆ ಸ್ಟಾಪ್ ಹತ್ರ ಗಾಡಿ ನಿಲ್ಲಿಸ್ತಾ, ತಾತ ಇಳ್ಕೊಂಬಿಡು ನೀನು ಹೇಳಿ ಸ್ಟಾಪ್ ಬಂದಾಯಿತು ಅಂತಾನೆ. ಬಟ್ ಹಿಂದ್ಗಡೆಯಿಂದ ವಾಯ್ಸೇ ಬರಲ್ಲ. ಮದನ್ ಇನ್ನೊಂದ್ಸರಿ ಹೇಳ್ತಾನೆ, ತಾತ ನೀನು ಹೇಳಿದಲ್ಲ ಆ ಸ್ಟಾಪ್ ಬಂದಾಯಿತು ಇಳ್ಕೊ. ಬಟ್ ಹಿಂದ್ಗಡೆಯಿಂದ ಇಳ್ದಿದ್ದ ಸೌಂಡು ಬರಲ್ಲ, ಮಾತಿನ ಸೌಂಡು ಬರಲ್ಲ. ಮದನ್ ಒಂದ್ಸರಿ ತಿರುಗಿ ನೋಡ್ತಾನೆ, ಅವನ ಬ್ಯಾಕ್ ಸೀಟಲ್ಲಿ ಯಾರೂ ಇರಲ್ಲ. ಆವಾಗಲೇ ಮದನ್ಗೆ ಭಯ ಆಗೋಕ್ಕೆ ಶುರು ಆಗೋದು. ಅವನ ಗಂಟ್ಲು ಪೂರ್ತಿ ಒಣಗುತ್ತೆ. ಅಷ್ಟೊಂದು ಗಾಳಿ ಬೀಸ್ತಾ ಇದ್ರೂ ಮೈ ಪೂರ್ತಿ ಬೆವರೋಕ್ಕೆ ಶುರು ಆಗುತ್ತೆ. ಹಾರ್ಟ್ ಬೀಟ್ ತುಂಬಾ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಆಗುತ್ತೆ. ಏನಾಯಿತು, ಇಷ್ಟೊತ್ತು ತನಕ ನನ್ನ ಜೊತೆ ಯಾರು ಮಾತಾಡಿದ್ರು, ಯಾರಿದ್ರು ನನ್ನ ಜೊತೆ? ಇದನ್ನು ಯೋಚನೆ ಮಾಡ್ತಾ ತುಂಬ ಟೆನ್ಷನ್ ಆಗಿಬಿಟ್ಟು ಅವ್ನಿಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಗಾಡಿನ ಸ್ಟಾರ್ಟ್ ಮಾಡಿ ಓಡಿಸೋಕೆ ಶುರು ಮಾಡಿದವನು ಅವ್ರ ಊರು ಎಂಟ್ರೆನ್ಸ್ ಹಳ್ಳಿ ಕಟ್ಟೆ ಸಿಗೋ ತನಕನೂ ಅವನು ಗಾಡಿನ ನಿಲ್ಲಿಸೋದೇ ಇಲ್ಲ. ಅಷ್ಟು ಸ್ಪೀಡಾಗಿ ಹೋಗ್ತಾನೆ. ಸ್ಪೀಡಾಗಿ ಹೋಗ್ಬಿಟ್ಟು ಅಲ್ಲಿ ಲೈಟ್ ಕಾಣಿಸ್ತಾ ಇದ್ದಾಗೇ, ಹಳ್ಳಿ ಕಟ್ಟೆ ಕಾಣಿಸ್ತಾ ಇದ್ದಾಗೇ ಸ್ಟಾಪ್ ಮಾಡಿ ಗಾಡಿನ ಒಂದು ಸೈಡಲ್ಲಿ ನಿಲ್ಲಿಸಿ ಫುಲ್ಲು ಭಯದಿಂದ ಮೈ ಪೂರ್ತಿ ನೆಂದೋಗ್ಬಿಟ್ಟಿರುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ಏನೋ ಮಳೇಲಿ ನೆಂದಿರೋ ರೀತಿ ಅಷ್ಟು ಮಟ್ಟಿಗೆ ಬೆವ್ತೋಗ್ಬಿಟ್ಟಿರ್ತಾನೆ. ಫುಲ್ ಟೆನ್ಷನ್. ಅಲ್ಲಿ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಯಾರೂ ಇನ್ನೂ ಬಂದಿಲ್ಲ. ಇವನೊಬ್ಬನೇ ಒಬ್ಬಂಟಿಯಾಗಿ ಹಳ್ಳಿ ಮರದ ಹತ್ರ ಕೂತ್ಕೊಂಡಿದ್ದಾನೆ. ತುಂಬಾ ಬೈದಲ್ಲಿದ್ದ. ಎಷ್ಟು ಮಟ್ಟಿಗೆ ಅಂದರೆ ಅವನ ಒಂದು ಹೃದಯದ ಬಡ್ತ ಅವನಿಗೆ ಕೇಳಿಸೋದು. ಅವನ ಫ್ರೆಂಡ್ ಕೂಡ ಅವನಿದ್ದ ಆ ಪ್ಲೇಸ್ಗೆ ಬರ್ತಾನೆ. ಬಂದ್ಬಿಟ್ಟು, ಏನು ಮಚ್ಚ ನೀನು ಹೇಳಿದ ಥರ ನೀನೇ ಫಸ್ಟ್ ಬಂದ್ಬಿಟ್ಟೆ, ಸೂಪರ್ ರೈಡರ್ ಬಿಡೋ ನೀನಂತೂ ಅಂತಾನೆ. ಹಂಗಂದ್ಬಿಟ್ಟು ಮದನ್ ಮುಖ ನೋಡ್ತಾ ಇದ್ದಾಗೇ ಅವನಿಗೆ ಏನೋ ಒಂಥರ ಡೌಟ್ ಅನಿಸುತ್ತೆ. ಯಾಕೋ ಮಚ್ಚ ಈ ಥರ ಇದೆಯಾ ಅಂದರೆ, ನಾನು ಅವಾಗಲೇ ಹೇಳಿದ ಥರ ಅವ್ನು ಫುಲ್ ಬೆವ್ತೋಗ್ಬಿಟ್ಟಿರ್ತಾನೆ. ಹಾಗೆಯೇ ತುಂಬಾ ಏದುಸ್ರು ಕೂಡ ಬಿಡ್ತಾ ಇರ್ತಾನೆ. ಅವ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಭಯ ಪಟ್ಬಿಟ್ಟಿದ್ದಾನೆ ಇವನು ಅಂತೇಳ್ಬಿಟ್ಟು. ಸೊ ಅದಕ್ಕೆ ಮದನ್ ಫ್ರೆಂಡು ಮದನ್ಗೆ ಕೇಳ್ತಾನೆ, ಯಾಕೆ ಮಚ್ಚ ಏನಾಯಿತು, ಯಾಕೆ ಈ ಥರ ಇದೆಯಾ, ಏನಾಯ್ತು ಹೇಳು ಅಂತೇಳ್ಬಿಟ್ಟು. ಮದನ್ಗೆ ಮಾತಾಡೋಕ್ಕೆ ಆಗ್ತಾ ಇರಲ್ಲ, ಮಾತೇ ಬರ್ತಾ ಇರಲ್ಲ, ಬಾಯಿ ಫುಲ್ಲು ತಡವರಿಸ್ತಾ ಇರುತ್ತೆ. ಆ ಭಯ, ಆ ಶಾಕಲ್ಲೇ ಇರ್ತಾನೆ ಇನ್ನೂ ಅವನು ಕೂಡ. ಹಾಗೆಯೇ ಅವ್ನ ಫ್ರೆಂಡ್ಸ್ ಕೂಡ ಬರ್ತಾರೆ. ಫ್ರೆಂಡ್ಸ್ ಕೂಡ ಬಂದಮೇಲೆ ಏನಾಯಿತು ಹೇಳು ಅಂತ ಸಮಾಧಾನ ಹೇಳಿ ನೀರು ಕೊಟ್ಟಮೇಲೆ ನೀರು ಕುಡಿದು ಮದನ್ ಹೇಳ್ತಾನೆ, ಈ ಥರ ಆಯಿತು ಅಂತೇಳ್ಬಿಟ್ಟು. ಅದನ್ನು ಕೇಳಿದಲ್ಲಿ ಅವ್ರ ಫ್ರೆಂಡ್ ಒಬ್ಬನು ಹೇಳ್ತಾನೆ, ಹೌದು ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, ಈ 3 ಊರಿನಿಂದ ಏನೋ ತೊಂದರೆ ಇದೆ, ಅಲ್ಲಿ ಹೋಗ್ಬೇಡ, ರಾತ್ರಿ ಹೊತ್ತಲ್ಲೊಂದು ತಾತ ಬರ್ತಾನೆ ಅಂತ. ನಾನು ಅದನ್ನೆಲ್ಲ ಕಟ್ಕತೆ ಅಂದ್ಕೊಂಡ್ಬಿಟ್ಟಿದ್ದೆ ಮಚ್ಚ, ಬಟ್ ನೀನು ನಿಜವಾಗ್ಲೂ ನೋಡ್ಬಿಟ್ಟ, ಹೆಂಗಿದ್ನೋ ಆ ತಾತ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಕ್ವಶನ್ ಮಾಡಿದಾಗ ಮದನ್ಗೆ ಇನ್ನೂ ಭಯ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಅವನ ರೈಡ್ ಮಾಡೋ ಹುಚ್ಚಲ್ಲಿ ಆ ತಾತನ ಮುಖನೇ ಕರೆಕ್ಟಾಗಿ ನೋಡಿರಲ್ಲ. ಜಸ್ಟ್ ಒಂದು ತಾತ ಅವನ ಹತ್ತಿಸ್ಕೊಂಡ ಬಂದ, ಬಟ್ ಆ ತಾತ ಎಲ್ಲಿಳ್ದ,
ಅವನಿಗೆ ಗೊತ್ತಿರಲಿಲ್ಲ. ಇದೆಲ್ಲ ಏನೋ ಆಯಿತು. ಇದೆಲ್ಲ ಆದಮೇಲೆ ಅವರು ಅವ್ರ ಮನೆಗೆ ಕೂಡ ಕರ್ಕೊಂಡೋಗಿ ಮದನ್ನ ಬಿಟ್ಟರು. ಮದನ್ನ ಬಿಟ್ಟಾದಮೇಲೆ ಎಲ್ಲದೂ ಇಲ್ಲೇ ಕ್ಲಿಯರ್ ಆಯಿತು ಅಂತ ನೀವು ಅಂದ್ಕೊಂಡ್ರೆ ತಪ್ಪು. ಮದನ್ ಫ್ರೆಂಡ್ಸು ಮದನ್ನ ಅವ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಮದನ್ನು ಕೂಡ ಹೋಗ್ಬಿಟ್ಟು ಮಲಗ್ದ. ಬಟ್ ಅವಾಗ ರಾತ್ರಿ ಟೈಮಲ್ಲಿ ಅವ್ನಿಗೇನೋ ಸಮಾಧಾನ ಮಾಡಿ ಹೇಳಿ ಮನೆಗೆ ಕಳಿಸಿದ್ರು. ಬಟ್ ಮದನ್ ಹೋಗಿ ಕಣ್ಣು ಮುಚ್ತಾ ಇದ್ದಾಗೇ ಅಲ್ಲೇನು ನಡೆದಿತ್ತು ಅದೇ ಅವ್ನ ಕಣ್ಮುಂದೆ ಬರೋಕ್ಕೆ ಶುರು ಆಗ್ತಾಯಿತ್ತು. ಪದೇ ಪದೇ ಅವ್ನ ಕಣ್ಮುಂದೆ ಅದೇ ಘಟನೆ, ಅದೇ ಅಜ್ಜ, ಅದೇ ಅಜ್ಜನ ವಾಯ್ಸು. ಅವನಿಗಂತೂ ತುಂಬಾ ಭಯ ಆಯಿತು. ಮಾರನೇ ದಿವಸ ಇದ್ಮೇಲೆ ಬಿಡು, ಅವಾಗ ತಾನೇ ಆಗಿದ್ದ ಘಟನೆ ಅಲ್ವಾ, ಅದಕ್ಕೋಸ್ಕರ ಕನ್ಸಲ್ಲಿ ಬಂದಿದೆ ಅಂತ ನಾರ್ಮಲ್ ಆಗಿದ್ದ. ಬಟ್ ಸಂಜೆ 8 ಆಗ್ತಾ ಇದ್ದಾಗೇ ಅವ್ನು ಯಾವತ್ತೂ ಮಲಗ್ದವನಲ್ಲ. ಮಲಗ್ತಾ ಇದ್ದಿದ್ದೇನೆ 10:30, 11 ಗಂಟೆ ಆ ಟೈಮಲ್ಲಿ. ಬಟ್ ಅವತ್ತೇನೋ ಗೊತ್ತಿಲ್ಲ, 8 ಗಂಟೆಗೇ ತುಂಬಾ ನಿದ್ದೆ ಬಂತು ಅವನಿಗೆ. ಊಟನೂ ಮಾಡದೆ ಹೋಗ್ಬಿಟ್ಟು ಮಲಗಿಬಿಡ್ತಾನೆ. ಅವ್ನು ಇನ್ನೇನು ಕಣ್ಮುಚ್ಚಿ ಒಂದು 10 ನಿಮಿಷ ಆಗಿರುತ್ತೆ ಅಷ್ಟೇ. ಅದೇ ರಸ್ತೆಯಲ್ಲಿ ಸಿಕ್ಕಿದ್ದು ಅಜ್ಜನ ಆಕಾರ. ನೀನು ಯಾಕೆ ನಾನು ಹೇಳಿದ್ರು ನನ್ನ ತಿರುಗಿ ನೋಡಲಿಲ್ಲ, ನಾನು ನೋಡಲಿಲ್ಲ ಅನ್ನೋ ಒಂದು ಗಿಲ್ಟ್ ನಿನ್ನನ್ನು ಇನ್ನೂ ಕಾಡ್ತಾ ಇದೆ ಅಲ್ವಾ ಮಗನೇ, ಬಾ ನಾನು ನಿನ್ನ ಜೊತೆ ಬರ್ತೀನಿ, ಮತ್ತೆ ಈ ರಸ್ತೆಗೆ ಬಾ ಅಂತ ಅಜ್ಜ ಹೇಳಿ ಆಮೇಲೆ ತುಂಬ ಜೋರಾಗಿ ಬಾರೋ ಅಂತ ಒಂದು ಕೂಗೋ ಸೌಂಡ್ ಕೇಳಿಸುತ್ತೆ. ಮೋಹನ್ ಎದ್ದೇಳ್ತಾನೆ. ಟೈಮ್ ಇನ್ನೂ ಅವಾಗ 8:45 ಆಗಿರುತ್ತೆ ಅಷ್ಟೇ. ಎದ್ದು ತುಂಬ ಭಯದಿಂದ ನಡುಗ್ತಾ, ಅಮ್ಮ ನನಗಾಗ್ತಾಯಿಲ್ಲ, ನಾನು ಒಬ್ಬನೇ ಮಲ್ಗೋಕ್ಕಾಗ್ತಾಯಿಲ್ಲ ಅಂತಾನೆ. ಅವ್ರ ಅಮ್ಮನಿಗೆ ಏನಿವನು ತುಂಬ ಚಿಕ್ಕ ಹುಡುಗನ ಥರ ಮಾಡ್ತಾ ಇದ್ದಾನೆ, ಏನಾಯಿತು ನಿನಗೆ ಅಂತ ಹೇಳಿ ಸಮಾಧಾನ ಮಾಡಿ ಅವನ್ನ ಮಲಗಿಸ್ತಾರೆ. ಬಟ್ ಇದೇ ಥರ ಕಂಟಿನ್ಯೂಸ್ ಅವನಿಗೆ 3 ದಿವಸ ಆಗ್ತಾನೆ ಇರುತ್ತೆ. 3 ದಿವಸ ಇದೇ ಥರ ಅವ್ನಿಗೆ ಕಂಟಿನ್ಯೂಸ್ ಆಗ್ತಾ ಇದ್ದಿದ್ದರಿಂದ ಅವ್ರ ಮನೆಯವರು ಏನಾಯ್ತು ಹೇಳು ಅಂತ ಬಲವಂತ ಮಾಡಿ ಕೇಳಿದಾಗ ಮದನ್ ಅವಾಗ ಹೇಳ್ತಾನೆ, ಇಲ್ಲ ಅವತ್ತು ನಾನು ಈ ಥರ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಗ ಈ ಥರ ಒಂದು ಘಟನೆ ಆಯಿತು, ಅವಾಗಿಂದ ನನಗೆ ಈ ಥರ ಆಗ್ತಾಯಿದೆ ಅಂತ. ಮನೆಯವ್ರಿಗೂ ತುಂಬಾ ಭಯ ಆಗುತ್ತೆ. ಭಯ ಆಗಿಬಿಟ್ಟು ಅವ್ರಿಗೆ ಗೊತ್ತಿರೋ ಫಾದರ್ನ ಮೀಟ್ ಮಾಡಿಸ್ತಾರೆ. ಅಂದರೆ ಮದನ್ ಒಬ್ಬ ಕ್ರಿಶ್ಚಿಯನ್ ಆಗಿದ್ದ. ಅವನು ಚರ್ಚಿಗೆ ಹೋಗಿ ಫಾದರ್ನ ಮೀಟ್ ಮಾಡಿಸಿ ಅಲ್ಲೇನೇನು ಕ್ಲಿಯರೆನ್ಸ್ ಮಾಡಬೇಕು ಅದೆಲ್ಲ ಕ್ಲಿಯರ್ ಮಾಡಿಸಿದ್ಮೇಲೆ 1 ತಿಂಗಳೆಲ್ಲ ಆದಮೇಲೆ ತುಂಬಾ ಚೆನ್ನಾಗಿದ್ದಿದ್ದು ಮದನು. ಏನಿಲ್ಲ ಅಂದರೂ ಒಂದು 80 kg ಇದ್ದ ಅಂದ್ಕೊಳ್ಳಿ. ಬಟ್ ಈ ಘಟನೆ ಆದಮೇಲೆ ಅವನೊಂದು 60 kg ಆಗಿಬಿಟ್ಟಿದ್ದ. ಅಷ್ಟೊಂದು ಡಿಪ್ರೆಷನು, ಅಷ್ಟೊಂದು ಕಾಟ, ಅಷ್ಟೊಂದು ಕೆಟ್ಟ ಕನಸುಗಳು. ಇಷ್ಟೆಲ್ಲದ್ರ ಮಧ್ಯೆನೂ ಅವ್ನು ರಿಕವರ್ ಆಗಿ ಬಂದಿದ್ದೆ ಅವನಿಗೆ ಅವನ ಜೀವನದಲ್ಲಿ ಸೆಕೆಂಡ್ ರೀಬರ್ತ್ ಅಂತ ಅವನ ಹತ್ರ ಹೇಳ್ದ. ಈ ಘಟನೆ ಕೇಳಿದಾಗ ಮೈಯೆಲ್ಲ ಜುಮ್ ಅನಿಸಿತ್ತು. ಹಾಗೆಯೇ ಈ ಘಟನೆ ಹೇಳ್ತಾ ಅವನು ತುಂಬಾ ಭಾವೋದ್ವೇಗ ಆಗಿಬಿಟ್ಟಿದ್ದ. ಸೊ ಈ ಘಟನೆ ಬಗ್ಗೆ ಹೇಳ್ದ, ಅವನು ಹುಷಾರಾದ, ಬಂದ. ಅದಾದಮೇಲೆ ನನಗೂ ಸ್ನೇಹಿತನಾಗಿ ನನ್ನ ಜೊತೆ ವರ್ಕ್ ಕೂಡ ಮಾಡ್ತಾಯಿದ್ದ. ಬಟ್ ಈ ಘಟನೆ ಬಗ್ಗೆ ಹೇಳೋಗಿ ಮಲಗಿದ ಮೇಲೆ ಅವನಿಗಾಗಿದ್ದ ಅನುಭವನ ಅವ್ನು ನನಗೆ ಕಾಲ್ ಮಾಡಿ ಹೇಳ್ದ. ಅವನ ಈ ಘಟನೆ ಬಗ್ಗೆ ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡ್ದ. ಅವ್ನು PGಗೆ ಹೋಗ್ದ, ಮಲಗ್ದ. ಬಟ್ PGಯಲ್ಲಿ ಮತ್ತೆ ಅಜ್ಜ ಕಾಣಿಸೋ ಥರ ಅವನಿಗೆ ಅನ್ನಿಸ್ತು. ಸೀರಿಯಸ್ಲಿ ಈ ಆತ್ಮಗಳು ಎಲ್ಲೋದ್ರೂ ಬಿಡಲ್ವ ಮನುಷ್ಯನ? ನನಗೂ ಅದೇ ಕ್ವಶನ್ ಮಾರ್ಕ್. ಅವ್ನಿಗಿವಾಗಲೂ ಆ ದೇವನ ಕಥೆ ಹೇಳಿದ್ರೆ ತುಂಬಾ ಭಯಪಡ್ತಾನೆ. ಯಾಕಂದರೆ ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಅಲ್ಲೇನಾಗಿರುತ್ತೆ ಅಂತ. ಆ ಡಿಪ್ರೆಷನ್ನಿಂದ ಅವ್ನು ಹೊರಗಡೆ ಬಂದಿರ್ಬೋದು, ಆ ಭಯದಿಂದ ಹೊರಗಡೆ ಬಂದಿರ್ಬೋದು. ಬಟ್ ಆ ಘಟನೆ ನೆನೆಸ್ಕೊಂಡಾಗ ಅವನಿಗೆ ಭಯ ಆಗೋದಂತೂ ಕಮ್ಮಿ ಆಗಲ್ಲ, ತುಂಬಾ ಭಯ ಆಗುತ್ತೆ. ಈ ಒಂದು ಘಟನೆ ಬಗ್ಗೆ ನಿಮಗೆ ಕೇಳಿದಾಗ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವೀಕ್ ನಿಮಗೆಲ್ಲರಿಗೋಸ್ಕರ ಇನ್ನೊಂದು ಘಟನೆನ ನಾನು ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.